ಗಾಯ್ಸ್ ಇವತ್ತಿನ ಈವ್ನಿಂಗ್ ನಾವು ಫುಲ್ ಗಾಂಧಿ ಬಜಾರ್ದಾಗೆ ಕಳೆದೇವ್ ನೋಡಿ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತ ಮುಂಜಾನೆ ಹಿಡಿದು ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ಇವತ್ತು ನಂಗೆ ಬೆಳಗ್ಗೆ ಸ್ವಲ್ಪ ಆರಾಮಿರ್ಲಿ. ಅದಕ್ಕೆ ಕ್ಲಾಸ್ ಮುಗಿಸ್ಕೊಂಡು ಈವ್ನಿಂಗ್ ಎದ್ ನೋಡಿದ್ರು ನಮ್ ಪಿಜಿ ನಿಂತ ಒಬ್ರು ಹೊಲಕತ್ತಿರ ನೋಡಿ. ಗಾಯ್ಸ್ ಪಿಜಿ ಬಿಟ್ಟು ಹೋಗೋರು ಒಬ್ರು ನಮ್ದು ಖಾಸ್ ಮನುಷ್ಯರು. ಇವರು ನಮ್ದು ರೂಮಿನ ಬಾಜುನೇ ಇರ್ತಾರ ನೋಡಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಗೈಸ್ ನಮ್ ಪಿಜಿದಾಗ ಯಾರು ಬಿ ಬಿಡ್ರಿ, ಅವ್ರಿಗೆ ಬಿಡ್ಲಕ್ಕ ಇವ ಒಬ್ಬ ಫಿಕ್ಸ್ ಇರ್ತಾನ ನೋಡಿ. ಯಾಕಂದ್ರೆ ನಮ್ ಪಿಜಿದಾಗ ನಾವು ಎಲ್ರಿಗೂ ಅಷ್ಟು ಹಚ್ಕೊಂಡೇವ್ ನೋಡಿ. ಗೈಸ್ ಅವ್ರಿಗೆ ಕಳಿಸಿ ಅವ್ರ ಲೈಫ್ ನಾಗಿರೋ ಎಲ್ಲ ಪ್ರಾಬ್ಲಮ್ಸ್ ಗಳು ಸಾಲ್ವ್ ಆಗ್ಲ ಅಂತ ಹೇಳ್ತಾ ಅವ್ರಿಗೆ ಗುಡ್ ಬೈ ಮಾಡ್ದೆ ನೋಡಿ. ಸೊ ಈವ್ನಿಂಗ್ ಏನ್ ಮಾಡ್ಬೇಕಂತ ಗೊತ್ತಾಗ್ಲತ್ತಿದಿಲ್ರಿ, ಅದಕ್ಕೆ ನಾವು ಗಾಂಧಿ ಬಜಾರ್ ಹೋದೆ ನೋಡಿ. ಗೈಸ್ ಗಾಂಧಿ ಬಜಾರ್ ಹೋಗೋ ಟೈಮ್ನಾಗ ಎಲ್ಲ ಕಡೆ ಮಾವಿನಕಾಯಿನ ಕಾಣತ್ತೆ ನೋಡಿ. ಸ್ವಲ್ಪ ಮುಂದೆ ಹೋದ್ರ ಇಲ್ಲೊಂದು ಬೊಂಬೈ ಸ್ನಾಕ್ಸ್ ಸೆಂಟರ್ ಅದ ಅಂತ, ಅದು ಬಸವನಗುಡಿದಾಗ ಫೇಮಸ್ ಅದ. ಅದಕ್ಕೆ ನಾವು ಬಿ 3 ಕಚೋರಿ ಹೇಳ್ದೆ ನೋಡಿ. ಗೈಸ್ ಕಚೋರಿ ನೋಡ್ಲಕ್ ಅಷ್ಟೇ ಚಂದ ಇಲ್ರಿ, ತಿಲ್ಲಕ್ ಬಿ ಚಂದ ಇದೆ ನೋಡಿ. ಅದಕ್ಕೆ ನಾ ಮತ್ತೆ ನಿಮ್ ಹುಲಿ ಕತ್ತರ್ಸ್ ಹೊಡೆದ ನೋಡಿ. ಅದು ತಿಂದು ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ, ಅದಕ್ಕೆ ಸ್ವಲ್ಪ ಹಂಗೆ ಮುಂದೆ ನಡ್ಕೋತ ಹೋದೆ ನೋಡಿ. ಸ್ವಲ್ಪ ಮುಂದೆ ಹೋದ್ರ ಅಲ್ಲಿ ಒಂದು ವಿದ್ಯಾರ್ಥಿ ಭವನ್ ಇತ್ತು ನೋಡಿ, ಅದು ಇವತ್ತು ಕ್ಲೋಸ್ ಇತ್ತು. ಅದಕ್ಕೆ ಇವತ್ತು ಒಳಗೆ ಹೋಗ್ಲಕ್ ಅಲ್ಲಿ ಒಳಗೆ ಹೋಗ್ಲಕ್ಕಾಗಿಲ್ಲ ಅಂತ ಅದಕ್ಕೆ ಮಿಸ್ಟರ್ DIY ಅಂತ ಶೋರೂಮ್ ಇತ್ತು, ಅದ್ರೊಳಗೆ ಹೋದೆ ನೋಡಿ. ಒಳಗೆ ಹೋದ ತಕ್ಷಣ ನಮ್ಮ ಹುಲಿ ಸಿಕ್ಕಿದ ಆಟ ಸಾಮಾನು ಹಿಡ್ಲತ್ತ ನೋಡಿ. ಗೈಸ್ ಇದು ಪ್ಲೇಸ್ ಹೆಣ್ಮಕ್ಳಿಗೆ ಮತ್ತೆ ಪಾರ್ಗಳಿಗೆ ಹೇಳಿ ಮಾಡಿಸಿದ ಜಾಗ ಅದ ನೋಡಿ. ಯಾಕಂದ್ರೆ ಇಲ್ಲಿನ ಟಾಯ್ಸ್ ಗಳು ನೋಡಿದ್ರೆ ನಮಗೆ ತೋಬೇಕು ಅನ್ಸತ್ತಿತ್ತು. ಇಲ್ಲಿ ವೆರೈಟಿ ಆಫ್ ಐಟಮ್ಸ್ ಇದೆ ನೋಡಿ. ಅದಕ್ಕೆ ನಮ್ಮ ಕೈದಾಗ ಏನ್ ಸಿಗ್ಲತ್ತ ಅದು ತಗೊಂಡು ಆಟ ಆಡ್ತಿದ್ದೆ ನೋಡಿ. ಹೇಳಕ್ಕೂ ಒಂದಿತ್ತು ಬಾಯಿದೆ ಅಂತ ಏನ್ ಬೇಕಾದ ಹೇಳ್ಬೇಡದ. ಟೋಪಿ ಹಾಕೊಂಡು ನೋಡಿದ್ರೆ ಟೋಪಿ ನನ್ಕಿಂತ ದೊಡ್ಡದೇ ಇತ್ತು. ಅದಕ್ಕೆ ನಿಮ್ ಹುಲಿ ಸಲಕ ನಾವ್ ಒಂದು ಟೋಪಿ ಟೇಸ್ಟ್ ಮಾಡ್ದ ನೋಡಿ. ನಮ್ ಹುಲಿ ಕೈದಾಗ ಒಂದು ಟೋಪಿ ಸಿಕ್ಕದಂತ ಹಾಕೊಂಡ್ ಹ್ಯಾಂಗ್ ಸ್ಟೈಲ್ ಮಾಡ್ತಾ ನೋಡ್ರಿ. ನನ್ನ 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಗೈಸ್ ಇಲ್ಲಿ ನಾವು ಒಂದೇ ಫ್ಲೋರ್ ಅದ ಅಂತ ತಿಳ್ಕೊಂಡಿದ್ರಿ, ಮ್ಯಾಲ್ ಬಂದ್ ನೋಡಿದ್ರೆ ಇನ್ನೊಂದು ಫ್ಲೋರ್ ಇತ್ತು. ಮ್ಯಾಲ್ ಬಂದ್ ನೋಡಿದ್ರೆ ಅಲ್ಲ ಫುಲ್ ಬಾಟಲ್ಗಳು. ಇವು ಬಾಟಲ್ಗಳಿಗೆ ನೋಡಿದ್ರೆ ಕುಡಿಬೇಕು ಏನೋ ಹಂಗೆ ಇಡಬೇಕು ಒಂದು ತಿಳಿಲತ್ತಿದಿಲ್ಲ. ಹಂಗೆ ನೋಡ್ತಾ ನೋಡ್ತಾ ನನ್ ಕಣ್ಣೆ ಒಂದು ಬಾಟಲ್ ಕಾಣಿಸುತ್ತೆ ನೋಡ್ರಿ. ಅದು ಬಾಟಲ್ ಅದ ಏನ್ ಬಲ್ಪ್ ಅದ ನೀವೇ ಕಮೆಂಟ್ ಮಾಡಿ ಹೇಳಿ. ಗೈಸ್ ಇಲ್ಲಿ ನಂದು ಒಂದು ಫೇವ್ರೇಟ್ ಟಾಯ್ ಬಿ ಸಿಗುತ್ತೆ. ಗೈಸ್ 1.5 ತಾಸು ತಿರುಗಿ ನಾವು ಮಾಲ್ದಾಗ ಏನೋ ತೊಗೊಂಡಿಲ್ಲ ನೋಡ್ರಿ, ಯಾಕಂದ್ರೆ ನಮ್ಮಲ್ಲಿ ರೊಕ್ಕನೇ ಇದೆ. ಹಂಗೆ ನಡ್ಕೋತ ಬಂದ್ರೆ ನಮ್ ಕಣ್ಣಿಗೆ ಅಣ್ಣವ್ರ ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸ್ಟ್ಯಾಚು ಕೊಂಡಿತ್ತು ನೋಡಿ. ಅದೇ ಖುಷಿದಾಗ ನಾವು ಜಂಬೋ ಕಿಂಗಿ ಹೋದೆ ನೋಡ್ರಿ. ಅಲ್ಲಿ 2 ಐಸ್ ಕ್ರೀಮ್ ತೊಗೊಂಡ ನೋಡ್ರಿ. ಸೊ ಐಸ್ ಕ್ರೀಮ್ ತಿಂದು ನಾವು ಬಿ ತಣ್ಣಗಿರ್ತೇವೆ, ನೀವು ಬಿ ತಣ್ಣಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ನಮಸ್ಕಾರ.